ಯಪ್ಪ ಶ್ರುತಿ ಪೆಟ್ಗೆ ಏನೇ ಇದು ಕನ್ಸಲ್ಲೂ ನೋಡಿರ್ಲಿಲ್ಲ. ಲಾಸ್ಟ್ ನೋಡಿದ್ದು ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ರಲ್ಲ ಅದ್ರಲ್ಲಿ ಕಣೆ. ಇದನ್ನ ನನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದೀನಿ ಕಣೆ. ನಮ್ ದೇಶದಲ್ವಂತೆ, ಫಾರಿನ್ದು. ಏನು ಫಾರಿಂದ? ಹಾಗಾದ್ರೆ ಎಷ್ಟಿರ್ಬೋದು ಇದು? ಎಲ್ಲ ಲೆಕ್ಕ ಹಾಕಿದ್ರೆ ಒಂದ್ 2,500-3,000 ಅಕ್ಕ. 3,000ನಾ? 1 ತಿಂಗಳು ಚೀಟಿ ಕಟ್ಬೋದಾಗಿತ್ತಲ್ಲೇ. ಇದೆಲ್ಲ ಏನಕ್ಕಂತೆ? ದುಡ್ಡು ಜಾಸ್ತಿ ಆಗಿತ್ತಂತೆ, ಅದಕ್ಕೆ ಸ್ವಲ್ಪ ಖಾಲಿ ಮಾಡ್ಕೊಂಡು ಬಂದಿದ್ದಾರೆ. ಏಯ್ ಸುಮ್ಮನೆ ಇರೆ, ಅದು ದುಡ್ಡಿನ ಪ್ರಶ್ನೆ ಅಲ್ಲ, ಮರ್ಯಾದೆ ಪ್ರಶ್ನೆ. ಕರೆಕ್ಟ್, ಮರ್ಯಾದೆ ಪ್ರಶ್ನೆ. ದುಡ್ಡೇನಮ್ಮ 2 ದಿನ ಓಟಿ ಮಾಡಿದ್ರೆ ಬರುತ್ತೆ, ಮರ್ಯಾದೆ ಸಿಗೋದು ತುಂಬಾ ಕಷ್ಟ. ಅಯ್ಯೋ, ನಾವಿದೆಲ್ಲ ಕಣ್ಣಲ್ಲೂ ನೋಡಿರ್ಲಿಲ್ಲ. ನಮಗ್ ಹಣ್ಣು ಅಂದ್ರೇನೆ ಮಾವಿನಕಾಯಿ ವಾಟೆ, ಹುಳಿ ನೆಲ್ಲಿಕಾಯಿ. ಅವನಿಗೆ ಇದೆಲ್ಲನ. ಲೇ ಅಂಕು, ಏನೇ ಇದು? ಡ್ರ್ಯಾಗನ್ ಫ್ರೂಟ್ ಅಕ್ಕ. ಡ್ರ್ಯಾಗನ್ನೋ ಡೈನೋಸಾರೋ ಏನೋ ಒಂದು. ಲೇ ಆರಾಧ್ಯ, ಇದೇನೆ? ಅಕ್ಕ ಅದು ಕಿವಿ. ಕಿವಿನೋ ಕಣ್ಣೋ ಮೂಗೋ ಥರ ಥರ ಹಣ್ಣುಗಳು ಬೇರೆ. ಅದ್ರಲ್ಲಿ ಬೇರೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾ, ಖರ್ಜೂರ. ಅಪ್ಪ, ಅವನೇನು ಇಲ್ಲಿ ಕೆಲ್ಸಕ್ಕೆ ಬಂದಿದ್ದಾನೋ ಅಥವಾ ಅತ್ತೆ ಮನೆಗೆ ಬಂದಂಗೆ ವೆಕೇಶನ್ಗೆ ಬಂದಿದ್ದಾನೋ? ಶುಭ, ಸ್ವಲ್ಪ ಸುಮ್ಮನೆ ಇರು. ಹಾಗೆಲ್ಲ ತಿನ್ನೋದಕ್ಕೆ ಕಣ್ಣು ಹಾಕಬಾರ್ದು. ನೀನು ಕನ್ಫ್ಯೂಸ್ ಆಗಿದ್ಯಾ? ನಿನ್ 4 ಜನ ಮಕ್ಕಳು ನಾವು. ಅವನ್ನ ದತ್ತು ತಗೊಂಡಂಗೆ ಆಡ್ಬೇಡ. ಶುಭ, ನೀನು ಅವ್ರಿಗೆ ಕಷ್ಟ ಕೊಡೋದು ನೋಡಿದ್ರೆ ನನ್ನ ಕರಳೆಲ್ಲ ಕಿತ್ಕೊಂಡ್ಬರ್ತಮ್ಮ. ಅದಕ್ಕೆ ಇದನ್ನೆಲ್ಲ ತಂದೆ. ನಮಗೆಲ್ಲ ಅನ್ನ ಕೊಡೋರು ಅವರು ನಮ್ಮನೆಗೆ ಬಂದಿದ್ದಾರೆ ಅಂದಮೇಲೆ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಪಾಪ, ಒಂದೇ ದಿನದಲ್ಲಿ ಎಷ್ಟು ವೀಕ್ ಆಗ್ಬಿಟ್ಟಿದ್ದಾರೆ ಅವರು. ವೀಕಾ? 4 ಕತ್ತೆಗಳನ್ನ ಒಟ್ಟಿಗೆ ಸೇರಿಸಿದ್ರು ಅವನ್ ಸೈಜಿಗೆ ಬರಲ್ಲ. ಹೋಗಿ ಹೋಗಿ ಅವನೊಂದು ವೀಕು ಅಂತೀರಲ್ಲಪ್ಪ. ಏಯ್, ಹಾಗೆಲ್ಲ ಹೇಳ್ಬೇಡ. ಪಾಪ ಮಗು, ಮನೆಯಲ್ಲಿ ಪ್ರೀತಿಯಿಂದ ಬೆಳೆಸಿದ್ದಾರೆ, ಅದಕ್ಕೆ ಹಾಗೆ ಗುಂಡಾಗಿ ಬೆಳ್ಕೊಂಡಿದ್ದಾನೆ. ಮಗುನಾ? ಅಮ್ಮ, ನಿಮ್ಗೆಲ್ಲ ಏನಾಗಿದೆ?